ಸ್ನೇಹಿತರೆ, ನಾವು ಇವತ್ತು ಗುಲ್ಲಕ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಡೈಲಿ ಗೋಲ್ಡ್ ಸೇವಿಂಗ್ಸ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಲ್ಲಿ ಗುಲ್ಲಕ್ ಆ್ಯಪ್ನಲ್ಲಿ ನಾವು ಮಿನಿಮಮ್ 10 ರೂಪಾಯಿಂದ ಡೈಲಿ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಡೈಲಿ ನಮ್ಮ ಅಕೌಂಟಿಂದ ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದರಲ್ಲಿಂದ ನಮ್ಮ ಚಿಲ್ಲರೆ ಹಣವನ್ನು ಅದು ನಮ್ಮ ಒಂದು ಗುಲ್ಲಕ್ ವ್ಯಾಲೆಟ್ಗೆ ಆ್ಯಡ್ ಮಾಡ್ಕೊಳುತ್ತೆ. ಅಂದರೆ ಗುಲ್ಲಕ್ನಲ್ಲಿ ಗೋಲ್ಡ್ನ ರೂಪದಲ್ಲಿ ಹಣವನ್ನು ಅಲ್ಲಿ ಡಿಜಿಟಲ್ ಗೋಲ್ಡ್ನ ರೂಪದಲ್ಲಿ ಅದು ಇನ್ವೆಸ್ಟ್ ಮಾಡ್ಕೊಳ್ಳುತ್ತೆ. ಆ ಸಣ್ಣ ಪುಟ್ಟ ಅಮೌಂಟನ್ನು ಸೇರಿಸಿ ಅಲ್ಲಿ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನೋದು ಒಂದು ಡೆವಲಪ್ ಆಗ್ತಾ ಹೋಗುತ್ತೆ. ಅಲ್ಲಿ ನಾವು ಯಾವ ರೀತಿ ಇನ್ವೆಸ್ಟ್ನ ಮಾಡಬೇಕಾಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಂದರೆ ನಾವು ಡೈಲಿ ಸೇವಿಂಗ್ಸ್ನ ಆಟೋಮೆಟಿಕ್ಕಾಗಿ ಯಾವ ರೀತಿ ಸೇವ್ ಆಗಬೇಕು ಅಂತ, ನಾವು ಡೈಲಿ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಗಳು ಮಾಡಿದಾಗ ಅಲ್ಲಿ ನಮ್ಮ ಒಂದು ಚಿಲ್ಲರೆ ಹಣವನ್ನು ಯಾವ ರೀತಿ ಡೈಲಿ ಸೇವಿಂಗ್ಸ್ನಲ್ಲಿ ಸೇವ್ ಆಗೋ ಹಾಗೆ ನಾವು ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾವು ಗುಲ್ಲಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ನಾವು ಅಲ್ಲಿ ಆಟೋ ಸೇವಿಂಗ್ಸ್ನ ಯಾವ ರೀತಿ ಸೆಟ್ ಮಾಡಬೇಕು ಎಲ್ಲವನ್ನು ಕೂಡ ಹೇಳ್ತೀನಿ. ಇಲ್ಲಿ ನೋಡಿ, ಮೊದಲು ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಗುಲ್ಲಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಗುಲ್ಲಕ್ ಅಂತ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಅಕೌಂಟ್ ಎಲ್ಲ ನಾನು ಕ್ರಿಯೇಟ್ ಮಾಡಿಬಿಟ್ಟು ರೆಡಿ ಆಗಿದೆ. ನನ್ನ ಅಕೌಂಟ್ ರೆಡಿ ಆದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಡೈಲಿ ಸೇವಿಂಗ್ಸ್ ಅಂತ ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ಕಂಪ್ಲೀಟ್ ಸೆಟಪ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ಕಂಪ್ಲೀಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಟಾರ್ಟ್ ವಿತ್ ಡೈಲಿ 50 ಪರ್ ಡೇ ಅಂತ ಇದೆ. ಇಲ್ಲಿ ಸ್ಟಾರ್ಟ್ ವಿತ್ 3000 ಪರ್ ಮಂತ್ ಅಂತ ಬರ್ತಾ ಇದೆ. ಇಲ್ಲಿ ನಾನು ಮೇಲ್ಗಡೆ ಇರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಗಳಿಗೆ ಅಥವಾ ಸಣ್ಣ ಪುಟ್ಟ ಅಮೌಂಟ್ ಇಲ್ಲಿ ಸೇವ್ ಮಾಡೋದಕ್ಕಾಗಿ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಡೈಲಿ ಸೇವಿಂಗ್ಸ್, ಇಲ್ಲಿ ಡೈಲಿ ಅಂತ ಏನಿದೆ ಅದನ್ನು ನಾವು ವೀಕ್ಲಿ ಅಥವಾ ಮಂತ್ಲಿನೂ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು, ವೀಕ್ಲಿ ಅಥವಾ ಮಂತ್ಲಿನೂ ಮಾಡ್ಕೋಬಹುದು ನಾವು ಡೈಲಿ ಸೇವಿಂಗ್ಸ್ನ ಬದಲಾಗಿ. ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಡೈಲಿ ಅಮೌಂಟ್ ಎಷ್ಟಿದೆ ಇದನ್ನು ಕಡಿಮೆ ಮಾಡ್ಕೋಬಹುದು. ನೋಡ್ಬೋದು, ಇಲ್ಲಿ 85 ಅಂತ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ 5 ವರ್ಷಕ್ಕೆ ಇಲ್ಲಿ ಎಷ್ಟಾಗುತ್ತೆ ಅಮೌಂಟ್ ಅಂತ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಡೈಲಿ ನಾವು ಇಷ್ಟು ಸೇವಿಂಗ್ಸ್ನ ಮಾಡಿದರೆ 5 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದೆ. ನಾನು ಇದನ್ನು ಮೈನಸ್ ಮಾಡಿಬಿಟ್ಟು ನಾನು ಮಿನಿಮಮ್ 10 ರೂಪಾಯಿನ ಮಾಡ್ಕೋತೀನಿ. ಯಾಕೆಂದರೆ ಸಣ್ಣ ಪುಟ್ಟ ಅತಿ ಸಣ್ಣ ಟ್ರಾನ್ಸಾಕ್ಷನ್ನ ನಾವು ಇಲ್ಲಿ ಸೇವ್ ಮಾಡೋಣ. ಡೈಲಿ ಸೇವಿಂಗ್ಸ್ 10 ರೂಪಾಯಿ ಸಾಕು. ಇಲ್ಲಿ ನೋಡ್ಬೋದು, ಡೈಲಿ ಸೇವಿಂಗ್ಸ್ 10 ರೂಪಾಯಿ ಮಾಡಿದರೆ 5 ವರ್ಷಕ್ಕೆ ಇಷ್ಟಾಗುತ್ತೆ ಅಮೌಂಟ್ ಅಂತ ಹೇಳ್ತಾ ಇದೆ. 1 ಇಯರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ 1 ವರ್ಷಕ್ಕೆ ನೋಡ್ಬೋದು ಇಷ್ಟು ಅಮೌಂಟ್ ಅನ್ನೋದು ನಮ್ಮ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಗೋಲ್ಡ್ನಲ್ಲಿ. ನಂತರದಲ್ಲಿ ನಾವು ಈ ಒಂದು ಆಪ್ಷನ್ನ ಈ ರೀತಿ 10 ರೂಪಾಯಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಸೇವಿಂಗ್ಸ್ RS 10 ಪರ್ ಡೇ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು 24K ಗೋಲ್ಡ್ನಲ್ಲಿ ಇಲ್ಲಿ ಸೆಟಪ್ ಆಟೋಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಆ್ಯಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ಭೀಮ್ ಆ್ಯಪು ಅಥವಾ ಫೋನ್ಪೇ, ಗೂಗಲ್ ಪೇ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಫೋನ್ಪೇ ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಆಟೋ ಸೇವ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಫೋನ್ಪೇ ಆ್ಯಪ್ ಅನ್ನೋದು ರೀಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಆಗಿ ಬರುತ್ತೆ. ಫೋನ್ಪೇ ಆ್ಯಪ್ ಓಪನ್ ಆದ ನಂತರದಲ್ಲಿ ನೋಡಿ ಅನ್ಲಾಕ್ ಮಾಡ್ತೀನಿ. ಇಲ್ಲಿ ಓಪನ್ ಆದ ನಂತರದಲ್ಲಿ ಸೆಟ್ ಆಟೋಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಮತ್ತೆ UPI ಪಿನ್ನನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ UPI ಪಿನ್ನನ್ನು ನೀವು ಹಾಕೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. UPI ಪಿನ್ ಹಾಕಿದ ನಂತರದಲ್ಲಿ ಹಾಕಿಬಿಟ್ಟು ಇಲ್ಲಿ ನೋಡಿ ಆಟೋಪೇ ಈಸ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಅಂದರೆ ನಮ್ಮ ಒಂದು ಡೈಲಿ 10 ರೂಪಾಯಿ ಸೇವಿಂಗ್ಸ್ ಅನ್ನೋದು ಇಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಿಂದ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೈಲಿ. ಇಲ್ಲಿ ಅಂದರೆ ಡಿಜಿಟಲ್ ಗೋಲ್ಡ್ನಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಬೇಡ ಅಂದರೆ ನಾವು ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡ್ಕೋಬೋದು. ಫೋನ್ಪೇನಲ್ಲಿ ಆಟೋಪೇ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ನೀವು ಯಾವಾಗ ಬೇಕಾದರೂ ಅದನ್ನು ಪೋಸ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಆಟೋಪೇ ಸೆಟ್ಟಿಂಗ್ಸ್ನ ಡಿಲೀಟ್ ಕೂಡ ಮಾಡ್ಬೋದು. ಅಲ್ಲಿ ಡೈಲಿ ನಿಮ್ಮ ಅಮೌಂಟ್ ಕಟ್ ಆಗೋದು ಬೇಡ ಅಂದರೆ ನೀವು ಡಿಲೀಟ್ ಕೂಡ ಮಾಡಬಹುದು. ಇಲ್ಲಿ ಕಟ್ ಆದರೂ ಕೂಡ ನಿಮ್ಮ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಅಮೌಂಟ್ ಇದ್ದೇ ಇರುತ್ತೆ. ಗೋಲ್ಡ್ನ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅದೇ ರೀತಿ ನಾವು ಹಾಕಿರುವಂಥ ಅಮೌಂಟ್ನ ಒಂದು ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅಲ್ಲಿ ಕೂಡ ನಮ್ಮ ಅಮೌಂಟ್ ಅನ್ನೋದು 100% ಸೇಫ್ ಇರುತ್ತೆ. ಈ ರೀತಿ ನಾವು ಗುಲ್ಲಕ್ ಆ್ಯಪ್ನ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಹಣವನ್ನು ಆ್ಯಡ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.